ಬದುಕು ಜಟಕ ಬಂಡಿ. ಈಗ ನನಗೆ ರುದ್ರಾಕ್ಷಿ ಗಣೇಶ ಇಸ್ಕೊಂಡವ್ರೆಲ್ಲ ಹೇಳ್ಬೇಕು. ಅವ್ರು ಕೊಟ್ಟಿದ್ ಒಂದು ಪವಾಡ ಮಾತ್ರ ನನಗೆ ಇದಾಗ್ತಾ ಇದೆ. ಪವಾಡ ಕೊಟ್ರೆ ಕಾಲಿಗೆ ಬೀಳ್ಬೇಕು ಅಂತ ಅನ್ಸುತ್ತಾ? ಅನ್ಸಿಲ್ಲ. ರುದ್ರಾಕ್ಷಿ ಇಸ್ಕೊಂಡವ್ರು ಸ್ವಾಮಿ ಬಾಬಾ ಅವರು ಅಷ್ಟು ದೈವ ಭಕ್ತರು ಅಂತ ಹೇಳ್ತಾರೆ. ಹಿಂಗ್ ಅಂದಿದ ತಕ್ಷಣ ನಮ್ಗೆ ರುದ್ರಾಕ್ಷಿ ಕೊಟ್ರು, ಅವ್ರಿಗೆ ಗಣಪತಿ ಕೊಟ್ರು. ಆದ್ರೆ ಅಷ್ಟು ನನಗೆ ನಂಬಿಕೆ ಬರ್ಲಿಲ್ಲ. ಯಾಕಮ್ಮ? ಯಾಕೆ ಅಂದ್ರೆ ಅವ್ರಿಗೆ ನಂಬ್ತೀರಿ, ಇವ್ರಿಗೆ ನಂಬಲ್ವಾ? ಅವರು ರುದ್ರಾಕ್ಷಿ ಗಣೇಶ ಕೊಟ್ಟರು. ಅವರು ಎಲ್ರಿಗೂ ಸಕಲ ವೈದ್ಯ ಎಲ್ಲಾ ಮಾಡ್ತಾರೆ, ತನ್ನ ವೈದ್ಯ ತಾನೇ ಮಾಡ್ಕೊಳ್ಲಿಲ್ವಲ್ಲ, ಅದೊಂದು. ಅವ್ರ ಬಗ್ಗೆ ನಾನು ಕೂತ್ಕೊಂಡು ಅವರು ಹಿಂಗ್ ಅಂದಿದ ತಕ್ಷಣ ನಂಗೆ ರುದ್ರಾಕ್ಷಿ ಬಂತು ಅನ್ನೋದ್ರ ಬಗ್ಗೆ ನಾನು ಅಷ್ಟು ಇದ್ ಮಾಡ್ತಾ ಇದ್ದೆ. ಎಲ್ಲರೂ ಬಹಳ ಜಾಗೃತರಾಗಿದ್ದೀರಿ. ನನಗೆ ಮನಸ್ಸಿಗೆ ಬಹಳ ಸಂತೋಷ ಆಗೋಯ್ತು. ಎಲ್ಲಿ ಕ್ಯೂ ಕಟ್ಟಿ ಕಾಲಿಗೆ ಬಿದ್ದು ಬಿಡ್ತೀರೋ ಅಂತ ಹೇಳ್ಕೊತಾ ಇದ್ದೆ. ಎಸ್, ಅವರು ನೀವು ಅವರು ಒಂದೊಂದನು ಇವಾಗ ಇವ್ರಿಗೆ ಗಣೇಶ ಕೊಟ್ರು. ಗಣೇಶ ಕೊಟ್ಟಿದ ತಕ್ಷಣ ಅವ್ರ ಕೈ ತಿರ್ಗಾ ಪಾಕೆಟ್ ಒಳಗೆ ಹೋಗ್ತಾ ಇತ್ತು. ಅದ್ಯಾಕೆ? ಹೌದಾ, ಗಮನಿಸಿದ್ರಾ? ಕೇಳ್ಬೇಕು ಅಂತ ಅನ್ಕೊಂಡೆ, ಅವ್ರಾದ್ರೆ ಇರ್ಲೇ ಇಲ್ಲ. ಅವ್ರ ವಿಭೂತಿ ಕೊಡ್ಬೇಕಾದ್ರೇನು ಅಷ್ಟೇ, ಅವ್ರ ಕೈ ಶೇಕ್ ಮಾಡಿ ಕೊಡ್ತಾ ಇದ್ರು. ಅವ್ರ ಹಂಗೆ ಕೊಡ್ಬೋದಾಗಿತ್ತಲ್ವಾ, ಫುಲ್ ಸ್ಟ್ರೇಟ್ ಆಗಿ ಕೈ ಇಟ್ಕೊಂಡು. ಇಷ್ಟೊಂದು ಪ್ರಜ್ಞಾವಂತರಾಗಿದ್ದೀರಲ್ಲ, ತುಂಬಾ ಸಂತೋಷ ಆಯ್ತು ನಿಮ್ಮನ್ನ ಭೇಟಿಯಾಗಿ. ಥ್ಯಾಂಕ್ ಯು ಸೋ ಮಚ್. ಒಂದೆಡೆ ಸತ್ಯಸಾಯಿ ಬಾಬಾ ಅವರು ಅಸ್ತಂಗತರಾಗಿದ್ದಾರೆ ಅಂತ ಅವರ ಭಕ್ತಾದಿಗಳು ಸಾವಿರಾರು ಜನ, ಲಕ್ಷಾಂತರ ಜನ ವಿಶ್ವಾದ್ಯಂತ ದುಃಖದಲ್ಲಿರುವಾಗ, ಅವ್ರು ಸತ್ತಿದ ದಿವಸ ನಾನು ಹುಡ್ದೆ ಅಂತನೂ ಅವ್ರು ಹೇಳ್ತಾ ಇಲ್ಲ. ಅವ್ರು ಸತ್ತಿ 2 ದಿವಸ ಆದ್ಮೇಲೆ ನನ್ನ ಜನ್ಮದಿನ ಆದ್ರಿಂದ ನಾನೇ ಸತ್ಯಸಾಯಿ ಬಾಬಾ ಅಂತ ಇರ್ತಾರೆ. ಇಂಥವ್ರನ್ನ ನಾವು ಏನು ಹೇಳಿ, ಜನರಿಗೆ ಕಷ್ಟ ಇದೆ, ನೋವಿದೆ, ಅದನ್ನ ಬಳಸ್ಕೊಂಡು ಇಂತಹ ಸಣ್ಣ ಪುಟ್ಟ ಮ್ಯಾಜಿಕ್ ಟ್ರಿಕ್ ಮಾಡಿಕೊಂಡು ನಾನೇ ಬಾಬಾ ಅಂತ ಹೇಳೋರ್ನ ನೋಡಿದ್ರೆ ನಮಗೆ ಮನಸ್ಸಿಗೆ ದುಃಖ ಆಗುತ್ತೆ. ಈ ಥರದವ್ರು ಪ್ರಪಂಚದಲ್ಲಿ ಇರಬಾರ್ದು. ಯಾತಕ್ಕಾಗಿರ್ತಾರೆ ಇಂತಹ ಮೌಢ್ಯ, ಇಂತಹ ಕೆಟ್ಟ ಬುದ್ಧಿಗಳು ಯಾತಕ್ಕೆ ಬರ್ತಾರೆ? ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಪ್ರೀತಿ ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ಬದುಕು ಜಟಕ ಬಂಡಿಯನ್ನು ಮುಗಿಸೋ ಸಮಯ ಬಂದಿದೆ. ನಾನು ಪ್ರಾರಂಭ ಮಾಡಿದ್ದು ಪ್ರಾಯಶಃ ಈ ಒಂದು ಚರ್ಚೆಯನ್ನ ಸಾಯಿಬಾಬಾ ಮತ್ತೆ ಹುಟ್ಟಿ ಬರ್ತಾರಾ ಅನ್ನುವ ಪ್ರಶ್ನೆಯೊಂದಿಗೆ. ಆದರೆ ಅವರ ಸಾವಿನಲ್ಲೇ ಅಪಾರವಾದ ಗೊಂದಲವಿದೆ, ಜೊತೆಗೆ ಒಂದು ದೊಡ್ಡ ಷಡ್ಯಂತ್ರ ರಚನೆ ಆಗಿದೆ ಅನ್ನೋದನ್ನು ಕೂಡ ಸ್ವಾಮೀಜಿಯವರು ಇವತ್ತು ಹೇಳ್ಕೊಂಡಿದ್ದಾರೆ. ಈ ಷಡ್ಯಂತ್ರವನ್ನ ಭೇದಿಸಬೇಕಾಗಿದೆ. ಅದಕ್ಕೆ ಇದೊಂದು ಆರಂಭವಾಗಲಿ ಅನ್ನೋದು ನನ್ನ ಆಶಯ. ಸ್ವಾಮೀಜಿಯವರು ಈ ಹೋರಾಟವನ್ನ ಹೀಗೆ ಮುಂದುವರಿಸಲಿ ಅಂತ ನಾನು ಅವ್ರನ್ನ ಕೇಳ್ಕೊತೀನಿ. ಸತ್ಯ ಹೊರಗೆ ಬರಬೇಕು, ಎಲ್ರಿಗೂ ಅದೇ ಆಶಯ ಅಂತ ನನಗನ್ಸುತ್ತೆ. ಭಕ್ತಾದಿಗಳು ಇರಬಹುದು, ನಮ್ಮಂತ ಸಾಮಾನ್ಯ ಜನರು ಇರಬಹುದು. ಎಂತಹ ವ್ಯಕ್ತಿಯು ಒಂದು ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿದರೆ ಆಗ ತನಿಖೆ ಆಗೋದು ಖಂಡಿತ. ರಾಜಕಾರಣಿಗಳಿಗಾಗಿದೆ, ಎಷ್ಟೋ ಜನ ಸಾಮಾನ್ಯರಿಗಾಗಿದೆ, ಇನ್ನು ಸಾಯಿಬಾಬಾರಂತಹ ಮಹಾನ್ ವ್ಯಕ್ತಿಗೆ ಯಾಕೆ ಆಗಬಾರದು? ಇಂತಹ ಷಡ್ಯಂತ್ರವನ್ನ ಭೇದಿಸಲಿ, ಸಿಬಿಐ ತನಿಖೆ ನಡೆಯಲಿ ಅನ್ನೋದು ನಮ್ಮ ಆಗ್ರಹ ಕೂಡ, ನಮ್ಮ ಆಶಯ ಕೂಡ. ಇದರೊಂದಿಗೆ ಇವತ್ತಿನ ಬದುಕು ಜಟಕ ಬಂಡಿಯನ್ನು ಮುಗಿಸ್ತಾ ಇದ್ದೀನಿ. ಸಾಯಿಬಾಬಾ ಅವರು ಮತ್ತೆ ಹುಟ್ಟಿ ಬಂದಿದ್ದಾರೆ ಅಂತ ನಮಗೆ ಖಚಿತವಾದ ಮಾಹಿತಿ ಬಂದಲ್ಲಿ ನಿಮ್ಮೊಂದಿಗೆ ಅದನ್ನ ನಾವು ಹಂಚ್ಕೋತೀವಿ. ಡಾಕ್ಟರ್ ಅವರು ಅದನ್ನು ಹಂಚ್ಕೋತೀವಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ನಾವೆಲ್ಲರೂ ಕಾಯೋಣ. ನಮಸ್ಕಾರ. ಓಂ ಸಾಯಿ ನಮೋ ನಮಃ, ಶ್ರೀ ಸಾಯಿ ನಮೋ ನಮಃ, ಜಯ ಜಯ ಸಾಯಿ ನಮೋ ನಮಃ, ಸದ್ಗುರು ಸಾಯಿ ನಮೋ. ಬದುಕು